ಈ ಜರ್ನಿ ಯಾವತ್ತೂ ಈಸಿಯಾಗಿದ್ದಿಲ್ಲ. ದ ಜರ್ನಿ ಆಫ್ ಫ್ಯಾಟ್ ಕಿಡ್, ಆ ಫ್ಯಾಟ್ ಮ್ಯಾನ್. ನಾನು ಸಣ್ಣವನಿದ್ದಾಗಿದ್ದೇನೆ, ನಾನು ತುಂಬ ದಪ್ಪನಾಗಿದ್ದೆ, ತುಂಬ ಚಬ್ಬಿ ಆಗಿದ್ದೆ. ಸ್ಕೂಲಲ್ಲಿ ಸಹ ನಾನು ತುಂಬ ದಪ್ಪನಾಗಿದ್ದೆ. ಇದರ ಕಾರಣ ಒಂದೇ, ಜಂಕ್ ಫುಡ್ಸ್, ಅನ್ಹೆಲ್ದಿ ಹ್ಯಾಬಿಟ್ಸ್, ಹೆಲ್ದಿ ಫುಡ್ಸ್. ನನ್ನ ಬಾಡಿ ವೇಟ್ ನನ್ನ ಕಂಟ್ರೋಲಲ್ಲಿ ಇದ್ದಿಲ್ಲ. ಗ್ರೋ ಆಗ್ತಾ ನಾನು ತುಂಬ ಇನ್ನೂ ಜಂಕ್ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವತ್ತೂ ನನ್ನ ಬಾಡಿ ವೇಟ್ ಮೇಲೆ ಕಂಟ್ರೋಲೇ ಇದ್ದಿಲ್ಲ. ತುಂಬ ದಪ್ಪ ಇದ್ದೆ, ತುಂಬ ತಿಂತಾಯಿದ್ದೆ. ಕಚೋರಿ, ಸಮೋಸ, ಪಾನಿ. ನನ್ನ ವರ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು 2021ರಿಂದ. 2021ರಲ್ಲಿ ನನ್ನ ಬಾಡಿ ವೇಟ್ 100 kgs ಆಗಿತ್ತು. ಆವಾಗ ನಾನು ಈ ಥರ ಇದ್ದೆ. ಬರ್ತಾ ಕೆಲವೊಂದು ತಿಂಗಳಲ್ಲಿ ಇನ್ನೂ ಜಾಸ್ತಿ ತಿಂತಾಯಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಮನೆಯಲ್ಲೂ ನಾನು ತುಂಬ ತಿಂತಾಯಿದ್ದೆ. ಬಿರಿಯಾನಿ ಏನೇ ಇರಲಿ ತುಂಬ ತಿಂತಾಯಿದ್ದೆ. ನನ್ನ ಮೇಲೆ ನಾನು ಕಂಟ್ರೋಲೇ ಇರ್ತಾಯಿದ್ದಿಲ್ಲ. ಆ ಒಂದು 100 kgಯಿಂದ ನಾನು ಡೈರೆಕ್ಟ್ 115 kgsಗೆ ಬಂದೆ. ಈ 115 kgsಲ್ಲಿ ನನಗೆ ಆಗಿರೋ ಅವಮಾನ ಯಾವುದೂ ಮರ್ತೋಗಿಲ್ಲ, ಎಲ್ಲ ನೆನಪಿದೆ. ಆದರೆ ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ, ನಿಮ್ಮ ಲೈಫ್ ನಿಮಗೆ ಹಿಟ್ ಆಗುತ್ತೆ. ಈ ಹಿಟ್ಟಾಗಿದ್ದ ಮೂಮೆಂಟ್ ನನ್ನ ದಾಂಡೇಲಿ ಟ್ರಿಪ್ಪಲ್ಲಿ. 4 ಜನ ಗೆಳೆಯರು ದಾಂಡೇಲಿ ಟ್ರಿಪ್ ಹೋದಾಗ ನನ್ನ ಫ್ರೆಂಡ್ ನನ್ನ ಫೋಟೋಸ್ ತೆಗೆದಾಗ, ನಾನು ಆ ಫೋಟೋವನ್ನು ಹೀಗೆ ನೋಡಿದಾಗ ತುಂಬ ಆಶ್ಚರ್ಯವಾಗಿದ್ದೆ. ನಾನು ನೋಡಿದ ತುಂಬ ಶಾಕ್ ಆಗಿದ್ದೆ. ನಾನು ಈ ಥರ ಆಗ್ಬೋದಾ, ಈ ಥರ ನಾನು ಕಾಣ್ತೀನ ಅಂತ ನನಗೆ ಒಂಥರ ಬೇಸರ ಉಂಟಾಯಿತು. ಆ ಟ್ರಿಪ್ಪಿನಿಂದ ಬಂದಾಗ ನಾನು ನೆಕ್ಸ್ಟ್ 4 ದಿನ ಆದಮೇಲೆ ನಾನು ಜಿಮ್ ಜಾಯ್ನ್ ಆದೆ. ಆ ಜಿಮ್ ಜಾಯ್ನ್ ಆದ ತಕ್ಷಣ ನನಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟ್ ಆಯಿತು. ಸ್ವಲ್ಪ ಹೊರಗಡೆಯ ತಿಂಡಿ, ಹೊರಗಡೆಯ ಫುಡ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡಿದೆ. ಸ್ವಲ್ಪ 7 months ಕನ್ಸಿಸ್ಟೆಂಟಾಗಿ ಮಾಡಿದ್ದಕ್ಕೆ ಆ 7 months ಕನ್ಸಿಸ್ಟೆನ್ಸಿ ನನಗೆ ಬಾಡಿ ವೇಟ್ ಕಡಿಮೆ ಆಗಿ ಬಂತು, ಬಾಡಿ ಫ್ಯಾಟ್ ಕಡಿಮೆ ಆಗಿದ್ದಿಲ್ಲ. ಓವರಾಲ್ ಬಾಡಿನ ವಾಟರ್ ವೇಟ್ನ ಕಟ್ಟಾಗಿತ್ತು. ನನ್ನ ಮುಖ ಹಾಗೆ ಚಬ್ಬಿ ಆಗಿತ್ತು. ನನಗೆ ಪ್ರಾಪರ್ ಡಯಟ್ ಏನೂ ಗೊತ್ತಿದ್ದಿಲ್ಲ, ಸಪ್ಲಿಮೆಂಟ್ಸ್ ಯಾವ ತೊಗೋಬೇಕು ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ನಾನು ಯಾರು ಗುರು ಇದ್ದಿಲ್ಲ. ನಾನೇನೇ ಇಲ್ಲಿ ಅಚೀವ್ ಮಾಡಿದ್ದೀನಿ ಎಲ್ಲ ನನ್ನಿಂದ ಅಚೀವ್ ಮಾಡಿದ್ದೀನಿ. ನಾನು ಜಿಮ್ಮಿಗೂ ಒಬ್ಬನೇ ಹೋದೆ, ಒಬ್ಬನೇ ವರ್ಕೌಟ್ ಮಾಡಿದೆ. ಇವಾಗ ಲೈಫ್ ತುಂಬ ಹಿಟ್ಟಾಗಿದೆ. ನಾನು ಹೇಗೆ ಕಾಣ್ತೀನಿ, ಹೇಗಿಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾನು ಇವಾಗ ಒಂದು ಡಿಸಿಷನ್ ತೊಗೊತಾ ಇದ್ದೀನಿ. ಈ ಡಿಸಿಷನಲ್ಲಿ ಮೆಂಟಲ್ ವರ್ಕ್, ಹಾರ್ಡ್ ವರ್ಕ್, ನಮ್ಮ ಮೈಂಡ್ ಯಾವ ಥರ ಕಂಟ್ರೋಲ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಒಂದು ಸೀರಿಯಸ್ ಡಿಸಿಷನಿಗೆ ಬಂದಿದ್ದೇನೆ. ಈ ಡಿಸಿಷನ್ ನಾನು ಪರ್ಸ್ನಲಿ ತೊಗೊತಾ ಇದ್ದೀನಿ. ಈ ಡಿಸಿಷನ್ ಯಾರಿಗೂ ಕಾಂಪಿಟೇಷನ್ ಅಲ್ಲ. ಈ ಡಿಸಿಷನ್ ಇಟ್ಸ್ ಮೀ ವರ್ಸಸ್ ಮೀ. ನನ್ನ ಪ್ರತಿಯೊಂದು ಫುಡ್ ಟ್ರ್ಯಾಕ್ಡ್ ಆಗಿರುತ್ತೆ. ನಾನು ಬೆಳಗ್ಗೆಯಿಂದ ನೈಟ್ ಏನೇನು ಮಾಡ್ತೀನೋ ರೂಟೀನ ಟ್ರ್ಯಾಕ್ ಮಾಡ್ತೀನಿ. ನನ್ನ ಕಂಪ್ಲೀಟ್ ಫ್ಯಾಟ್ ಲಾಸ್ ಜರ್ನಿನ ನಾನು ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ. ಟು ಶೋ ಎನಿಥಿಂಗ್ ಇಸ್ ಪಾಸಿಬಲ್. ನಾನು ಮಾಡ್ತೀನಿ. 25% ಬಾಡಿ ಫ್ಯಾಟಿಂದ 15% ಬಾಡಿ ಫ್ಯಾಟ್ ಕೆಲವೇ ತಿಂಗಳಲ್ಲೇ ಅಚೀವ್ ಮಾಡ್ತೀನಿ. ಈ ಪ್ರೆಪ್ಪಲ್ಲಿ ಬರುವ ಪ್ರತಿಯೊಂದು ಪ್ರಾಬ್ಲಮ್ ನಾನು ನಿಮಗೆ ಶೇರ್ ಮಾಡ್ತೇನೆ. ಹಂಗರ್ ಲೆವೆಲ್ಸ್ ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೇನೆ. ನನ್ನ ಡ್ರೀಮ್ ಬಾಡಿನ ಅಚೀವ್ ಮಾಡ್ತೇನೆ. ನಾನು ಯಾವುದೇ ಥರದ ಫ್ರೈಡ್ ಫುಡ್, ಶುಗರ್ ಐಟಮ್ಸ್, ಕೂಲ್ ಡ್ರಿಂಕ್ಸ್ ಯಾವುದೂ ಮುಟ್ಟಲ್ಲ. ಮೈಂಡ್ಸೆಟ್ ಇಷ್ಟು ಸ್ಟ್ರಾಂಗ್ ಇಟ್ಕೋಬೇಕು ಅಂತ ನಿಮಗೆ ಶೇರ್ ಮಾಡ್ತೇನೆ. ಯಾವ ಟೈಮಲ್ಲಿ ಮೈಂಡ್ಸೆಟ್ ಯಾವ ಥರ ವರ್ಕ್ ಆಗುತ್ತೆ ನಿಮ್ಮೆಲ್ಲ ಶೇರ್ ಮಾಡ್ತೇನೆ. ನಾನು ವರ್ಕೌಟ್ ಮಾಡುವ ರೂಟೀನ್ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಶೇರ್ ಮಾಡ್ತೇನೆ. ನಾನು ತುಂಬ ಸೀರಿಯಸ್ ಫ್ಯಾಟ್ ಲಾಸ್ ಪ್ರೆಪ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ, ನಾನೊಂದು ಜರ್ನಿಯಲ್ಲಿ ಪಾರ್ಟ್ ಆಗಿ ನನ್ನ ಜೊತೆ ಗ್ರೋ ಆಗಿ. ಥ್ಯಾಂಕ್ ಯು.